ಅಲ್ಲ ಪುಟ್ಟ, ಈಗ ನಿಮ್ಮಪ್ಪ ಒಬ್ಬ ಗುರುಗಳ ಜೊತೆಗಿದ್ದಾರೆ. ಅವರು ನಿತ್ಯಾನಂದ ಪರಮಹಂಸರು, ಬಹಳಷ್ಟು ತಿಳ್ಕೊಂಡಿರುವಂಥವ್ರು. ಅವ್ರಿಗೆ ದೊಡ್ಡ ಭಕ್ತರಿದ್ದಾರೆ ಫಾರಿನ್ನಲ್ಲಿ, ಇಲ್ಲಿ ಬೇರೆ ಬೇರೆ ಕಡೆಗೆ. ಅಂಥವ್ರ ಜೊತೆ ನಿಮ್ಮಪ್ಪ ಇರೋದು. ಅವ್ರು ನೋಡಿದ್ರೆ ನಿಮಗೆ ಇಷ್ಟೊಂದೆಲ್ಲ ಹಿಂಸೆ ಕೊಡೋದು. ಏನು ಅನ್ನಿಸ್ತಾ ಇತ್ತು ಇದನ್ನೆಲ್ಲ ನೋಡಿದ್ರೆ? ಇವ್ರ ಪ್ರಕಾರ ನಮ್ಮ ಉಸಿರೇ ಡ್ಯೂಪ್ಲಿಕೇಟ್ ಬ್ರೆತ್ ಸರ್. ಎಲ್ಲ ಕನ್ಕಾಕ್ಟೆಡ್ ಅಂತಾರೆ. ನನ್ನ ಬಾಡಿ ಕನ್ಕಾಕ್ಟೆಡ್, ಎಲ್ಲಿಂದ ತೊಗೊಂಡು ಬಂದಿದ್ದೀನಿ. ಇವ್ರ ಗಾಂಜಾ ಮಾತ್ರ ಕನ್ಕಾಕ್ಟೆಡ್ ಅಲ್ಲ, ಅದು ಒಂದೇ ರಿಯಲ್. ನಿತ್ಯಾನಂದ ಸ್ವಾಮಿ ಮಾತ್ರ ಇವ್ರ ಪಾಲಿಗೆ ಗುರು. ಈ ಗುರು ಅನ್ನೋ ಪದನ ದುರುಪಯೋಗ ಪಡಿಸ್ಕೊಂಡು ಎಲ್ಲ ಕತ್ತು ಕೊಚ್ಚಾಕ್ಬಿಟ್ಟು ಆ ಮನುಷ್ಯ. ಎಳೆ ಕೂಸುಗಳು, ನಾನು ಹೇಳಿದ್ದಿಷ್ಟೇ, ಕತ್ತಿನ ಇಲ್ಲಿ ತನಕ ತರಕ್ಕೆ ಬಿಡಲ್ಲ ನಾನು. ಸತ್ರು ಬಿಡಲ್ಲ. ಸತ್ರ ಶಕ್ತಿ ಜಾಸ್ತಿ ಇದ್ದೇ ಇರುತ್ತೆ. ಅದರ ಅವಶ್ಯಕತೆನೇ ಇಲ್ಲ. ಸಾಯೋರು ಅವ್ರು ಸಾಯ್ಲಿ, ಯಾರು ಸಾಯ್ತಾರೋ ಅವ್ರು ಸಾಯ್ಲಿ. ಖಂಡಿತ ಖಂಡಿತ. ಚಿಕ್ಕ ಮಕ್ಕಳುಗಳಿಗೆ ಈ ಥರ ಮನೋಭಾವನೆ ಇದೆ ಅಂದರೆ ಸರ್, ಇದು ನೀವು ಯಾವಾಗ ನೋಡ್ತಿದ್ದೀರಾ ಗೊತ್ತಾ? ತುಂಬ ಇವ್ರಿಗೆ ಮಾನಸಿಕವಾಗಿ ಅದರಿಂದ ಆಚೆ ಬಂದಿರೋ ಸ್ಥಿತಿ ಇದು. ಇದು ಆ ಟ್ರಾಮಾಯಿಂದ ಆಚೆ ಬಂದಾದ್ಮೇಲೆ ನೀವು ನೋಡ್ತಿರೋ ಸ್ಥಿತಿ. ನೀವು ಇದನ್ನು ಮುಂಚೆ ನೋಡಿದಿದ್ರೆ ನೀವು ಖಂಡಿತವಾಗ್ಲೂ ನೀವು ಕೂತ್ಕೊಂಡಿರೋ ಸೀಟಲ್ಲಿ ಕೂತ್ಕೊಂಡು ನೀವು ಮಾತಾಡೋಕ್ಕೆ ನಿಮ್ಗೆ ತುಂಬ ಕಷ್ಟ ಆಗೋದು. ನಿಮ್ಮ ಹತ್ರ ಇವಾಗ ಈ ಥರ ಮಾತಾಡ್ತಿದ್ದಾರೆ ಮಕ್ಕಳು. ನೀವು 2 ವರ್ಷ 3 ವರ್ಷದ ಹಿಂದೆ ಅಷ್ಟೇ, ಯಾಕೆ 1 ವರ್ಷದಿಂದ ನೋಡಿದರೆ ಇವರು ಹಿಂದೆ ಯಾರು ನಾನಿದ್ರೆ ಇಲ್ಲ ಅವರಮ್ಮ ಇದ್ರೆ ಹಿಂಗೆ ನನ್ನ ಹಿಂದೆನೇ ಇವರು ಯಾರಿಗೂ ಮುಖ ತೋರಿಸಲ್ಲ. ಅಷ್ಟು ಭಯ. ಹಿಂಗೆ ಕೈ ಬಿಟ್ಟು ಕೂತಿದ್ದಾರೆ, ಕೈ ಹಿಂಗೆ ಇಟ್ಕೊಳ್ಳೋದು. ಅಲ್ಲಿ ಅವ್ರು ಇಟ್ಕೊಂಡಿದ್ದು ಅವ್ರ ಕೈ ಇಟ್ಕೊಳ್ಳೋದು, ಇಲ್ಲಾಂದ್ರೆ ನನ್ನ ಕೈ ಇಟ್ಕೊಳ್ಳೋದು, ಹಿಂಗೆ ಇಟ್ಕೊಳ್ಳೋದು, ಹಿಂದೆ ಬಚ್ಚಿಟ್ಕೊಳ್ಳೋದು. ಸ್ಕೂಲ್ ಸ್ಟಾಫು, ಸ್ಕೂಲ್ ಬಸ್ ಡ್ರೈವರು, ಕಂಡಕ್ಟರು, ಬಸ್ ಮ್ಯಾನೇಜರ್, ಅವರೆಲ್ಲರೂ ಇವ್ರನ್ನ ಹೆಂಗೆ ಕಾಪಾಡಿದ್ದಾರೆ ಗೊತ್ತಾ? ಅಂದರೆ ಒಂಥರ ತಂದೆ ಅವ್ರನ್ನ ಕಪ್ಪೆ ಚಿಪ್ಪಲ್ಲಿ ಹಾಕ್ಬಿಟ್ರೆ ನಮ್ಮ ಮಕ್ಕಳುಗಳನ್ನ ಅಂತ ಬದುಡ್ಕೊಂಡ್ಬಿಡ್ಬೇಕು ಅವರು ಅಂತ ಎಲ್ಲ ಕಾಪಾಡಿದ್ದಾರೆ. ಸ್ಕೂಲವರೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಇಲ್ಲಾಂದರೆ ನಾವು ನೋಡಿ ಸರ್, ನನ್ನ ಕೇಳಿದ್ರು, ನನ್ನ ಫ್ರೆಂಡ್ಸು, ನನಗೆ ಸಂಬಂಧಪಟ್ಟವರೆಲ್ಲ ಕೇಳಿದ್ರು, ಒಂದೇ ಪ್ರಶ್ನೆ ಕೇಳಿದ್ರು, ನಿನಗೆ ಯಾಕೆ ಬೇಕು ಇದೆಲ್ಲ? ನಿಂಗೆ ಯಾಕೆ ಬೇಕು ಇದೆಲ್ಲಗಳು? ನಿಂಗೆ ಯಾಕೆ? ನಾನು ಅಲ್ಲ ಸರ್, ನಿಮಗೆ ನೋಡಿ, ನೀವು ಕಣ್ಣೆದುರುಗಡೆ ನೋಡ್ತಾ ಇದ್ದೀರಾ. ಸುಮ್ಮನೆ ಕೂತ್ಕೊಳ್ಳೋಂಡವ್ರು ಕೂತ್ಕೊಂಡಿರಲಿ. ಇವಾಗ ಅವ್ರ ಬದುಕನ್ನ ಅವ್ರು ಬದುಕ್ತಾ ಇರೋದಕ್ಕೆ ನಾನು ಅವ್ರ ಜೊತೆ ನಿಲ್ಲಕ್ಕಾಯ್ತು. ಅವ್ರು ಬದುಕು ನನಗೆ ಒಂದು ಪಾಠ ಕಲಿಸ್ತು ಜೀವನದಲ್ಲಿ. ಅವ್ರು ಬದುಕ್ತಿರೋ ಧೈರ್ಯ, ಅವ್ರ ಜೀವನ ನಡೆಸೋ ರೀತಿಗೆ ನನಗೆ ತುಂಬಾ ನನ್ನ ಜೀವನದಲ್ಲಿ ಅದು ಪರಿಣಾಮ ಬೀಳ್ತು. ಹಿಂಗೆ ಬದುಕ್ತಿರೋದು ನಾನು ನೋಡಿಲ್ಲ. ನಾನು ಬೆಳೆದಿರೋ ರೀತಿಯಲ್ಲಿ, ನಾನು ಬೆಳೆದು ಬಂದಿರೋ ರೀತಿಯಲ್ಲಿ ಸುತ್ತಮುತ್ತಲಿ ನಾನು ಈ ಥರ ಒಂದು ಬದುಕನ್ನ ಒಂದು ಕಿಚ್ಚಾಗಿ ಬದುಕಿರೋನ ನಾನು ಹೇಳಿದೆ, ನಿಮ್ಮ ಜಾಗದಲ್ಲಿ ನಾನು ಏನಾದರೂ ಇದ್ದಿದ್ರೆ ನಾನು ಆ ಟ್ರಾಮಾಕ್ಕೆ ಎಲ್ಲಿ ಸೂಸೈಡ್ ಮಾಡ್ಕೊಂಡು ಬಿಡ್ತಿದ್ನೋ, ಸತ್ತೇ ಹೋಗ್ಬಿಡ್ತಿದ್ನೇನೋ, ಇಲ್ಲ ಸಾಯಿಸ್ಬಿಡ್ತಿದ್ದೆ, ಏನಾದರೂ ಆಗೋಗ್ಬಿಟ್ಟಿರ್ತಿತ್ತೇನೋ. ನೀವು ಒಂದು ಕಿಚ್ಚಿಂದ ಬದುಕಿದ್ದೀರ ನೋಡ್ರಿ, ಅದೇ ನನಗೆ ಒಂದು ಇವಾಗ ನಾನು ಮಾಡೋಕ್ಕೇನಿದೆ ಸರ್? ಅವ್ರ ಜೀವನ ಅವ್ರು ಬದುಕೊಂಡು ಬರ್ತಿದ್ದಾರೆ, ನನ್ನ ಜೀವನ ನಾನು ಬದುಕ್ತಿದ್ದೀನಿ. ಇಬ್ಬರದು ಒಂದೇ ವಿಚಾರಧಾರೆ, ಒಂದೇ ಆಗಿರೋದಕ್ಕೆ ನಿಂತಿದ್ದೀವಿ. ಪ್ರಶ್ನೆನೇ ಇಲ್ಲ. ಯಾರು ಸಪೋರ್ಟ್ ಮಾಡ್ತಿದ್ದೀನಿ, ಯಾರು ಸಪೋರ್ಟ್ ಮಾಡ್ತೀನಿ ಅನ್ನೋ ಪ್ರಶ್ನೆನೇ ಇಲ್ಲ. ಅದು ತಪ್ಪು ತಿಳುವಳಿಕೆ. ನಾನು ಅವ್ರಿಗೆ ಸಪೋರ್ಟು ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ಇಬ್ಬರದು ವಿಚಾರಧಾರೆ ಒಂದೇ, ನಿಂತಿದ್ದೀವಿ. ಸಪೋರ್ಟ್ ಸರ್, ಇವಾಗ ನಿಮ್ಮ ಬದುಕು ನಿಮಗೆ ಬದುಕೋಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಏನು ಸಪೋರ್ಟ್ ಮಾಡಿ ಏನು ಪ್ರಯೋಜನ? ನಿಮ್ಮ ಬದುಕಿಗೆ ನೀವು ನಿಂತರೆ ತಾನಾಗೆ ಬೇರೆದೆಲ್ಲ ತಾನಾಗೆ ಸರಿ ಹೋಗಿ ದಾರಿ ತಗೊಳುತ್ತೆ. ಯಾರ್ಯಾರು ಒಂದೇ ಥರದವ್ರು ಇರ್ತಾರೋ ಬಂದೇ ಬರ್ತಾರೆ. ನನ್ನ ಜೀವನದಲ್ಲೂ ತುಂಬ ನಡೆದೋಯ್ತು. ನನ್ನ ಸುತ್ತಮುತ್ತ ಪರಿಸರದಲ್ಲಿ ಈ ವಿಚಾರಧಾರೆಯವರು ನನಗೆ ಸಿಗಲೇ ಇಲ್ಲ. ನಾನು IBM ಕೆಲಸ ಮಾಡ್ತಿದ್ದಾಗ ನನಗೆ ಇವ್ರದ್ದು ಜೀವನ ರೀತಿ ಬರ್ತಾ ನೋಡ್ತಿದ್ದಂಗೆ ನನಗೆ ನಾನು ಯಾವುದನ್ನು ಬದುಕ್ತಿದ್ನೋ, ಸಮಾಜದಲ್ಲಿ ಯಾವುದನ್ನೆಲ್ಲ ನೋಡಿ ನನ್ನ ಕರಳು ಕಿತ್ತು ಹೋಗ್ತಿತ್ತು. ಯಾಕೆ ಹಿಂಗೆ ನಡೆಯುತ್ತೆ? ಯಾರು ಮಾತಾಡಲ್ಲ, ಯಾಕೆ ಮಾತಾಡಲ್ಲ? ಈ ಪ್ರಶ್ನೆಗಳು ನನಗೆ ಚಿಕ್ಕಂದಿನಿಂದ ಕಾಡಿ ಸೋತು ಹೋದಾಗ ಇವ್ರದ್ದು ಜೀವನ ನೋಡಿದಾಗ ಇಲ್ಲಿದ್ದಾರೆ, ಒಬ್ಬರು ಸಿಕ್ಕರು ನನಗೆ ಈ ಥರದವರು. ನಾನು ಯಾವುದನ್ನು ಜೀವನದಲ್ಲಿ ಐಡಲ್ಲಾಗ ಅಂತ ಅನ್ಕೋತಿದ್ನೋ, ಐಡಲ್ ಒಬ್ಬ ಮಾದರಿ, ವಿವೇಕಾನಂದ್ರ ಬುಕ್ ಓದ್ತಿದ್ದೆ, ರಾಮಕೃಷ್ಣರ ಬುಕ್ ಓದ್ತಿದ್ದೆ, ಆ ಥರ ಒಂದು ಜೀವನದಲ್ಲಿ ಬದುಕೋರು ಬೇಕಲ್ಲ ನನಗೆ. ಗುರುಗಳನ್ನು ಅವ್ರನ್ನ ಬದುಕದೆ, ಪುಸ್ತಕದಲ್ಲಿ ಫೋಟೋದಲ್ಲಿ ಬದುಕದೆ, ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ನಡ್ಸ್ಕೊಂಡು ಹೋಗೋರೊಬ್ರು ಬೇಕಲ್ಲ ನನಗೆ. ಆ ಥರದವ್ರು ನೋಡೋದೇ ಇಲ್ಲ ನಾನು ಈ ಭೂಮಿ ಮೇಲೆ ಅಂತ. ನೋಡಿದ ತಕ್ಷಣ ನನಗೆ ಅದು ಸಿಕ್ಬಿಡುತ್ತೆ. ನಂಗೆ ಸಿಕ್ಕರು. ಜೀವನದಲ್ಲಿ ಬದುಕೋರು ನನಗೆ ಬೇಕು ಅಷ್ಟೇ. ಅವ್ರು ಬದುಕ್ತಿದ್ದಾರೆ, ನನ್ನ ಬದುಕನ್ನ ನಾನು ಬದುಕೊಂಡು ಹೋಗ್ತಿದ್ದೀನಿ. ಇವಾಗ ನೀವು ಬಂದ್ರಿ ಸರ್, ನೀವು ನಮ್ಮನ್ನ ಇಲ್ಲಿ ಕಲಿತು ಕೂತಿದ್ದೀರಾ. ಇವಾಗ ನಮ್ದು ಎಲ್ಲರದ್ದು ವಿಚಾರಧಾರೆ ಆಗಿ ಒಂದೇ ಆಗಿರೋದಕ್ಕೆ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಬೇರೆ ಕಾರಣ ಇಲ್ಲ. ಸತ್ಯಕ್ಕಾಗಿ ನಿಂತಿದ್ದೀವಿ, ಸತ್ಯಕ್ಕಾಗಿ ಬದುಕ್ತಾ ಇದ್ದೀವಿ. ಅದು ಯಾರೇ ಇರ್ಬೋದು, ಇನ್ನು 100 ಜನ ಬಂದು ಸೇರ್ಬೋದು ಇಲ್ಲಿ. ನಾನು ಈ ಸನ್ನಿವೇಶದಲ್ಲಿ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ.
ಇವರೆಲ್ಲ ಯಾರು ಮಹಾಗುರುಗಳಂತ ಇವಾಗ ಹೇಳ್ಕೊಂಡು ಇವಾಗೆಲ್ಲ ನಡೆಸ್ತಿದ್ದಾರೆ, ಅವರು ಮೊದಲ ಅಕ್ಷರ ಹೆಸರು ತಗೊಂಡು ಅವ್ರು ಹೇಳಿರೋದು ಮಹಾವತಾರ ಬಾಬಾಜಿ ಅವ್ರಿಗೆ ಕಾವಿ ಕೊಟ್ಟಿದ್ದಂತ. ಅದು ಸುಳ್ಳು. ನಾನು ಮಹಾವತಾರ ಬಾಬಾಜಿಯ ಭಕ್ತೆ. ನನಗದು ಯಾರು ಮಹಾವತಾರ ಬಾಬಾಜಿ? ಸಂಕಟ ಕೊಡುತ್ತೆ. ಮಹಾವತಾರ ಬಾಬಾಜಿ ಯಾರು ಅಂತ ಹೇಳ್ಬಿಡಿ ಮೇಡಮ್, ಮೊದಲು ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ. ರಜನಿಕಾಂತ್ ಅವ್ರದ್ದು movie ಇದೆಯಲ್ಲ ಸರ್, ಬಾಬಾ ಅಂತ. ಬಾಬಾಜಿ ಅಂತ ಮಹಾವತಾರ ಬಾಬಾಜಿ ಅಂದರೆ ಈ ಸಾಮಾನ್ಯವಾಗಿ ತುಂಬ ಜನ ಗೊತ್ತಿರ್ಬೋದು. ಅವರು ಹಿಮಾಲಯದಲ್ಲಿರೋ ಗುರುಗಳು, ಸಾವಿರಾರು ವರ್ಷಗಳಿಂದ ಅವ್ರಿಗೆ ಸಾವಿಲ್ಲ, ಅವ್ರ ದೇಹದಲ್ಲೇ ಓಡಾಡ್ತಿದ್ದಾರೆ ಸಾವಿರಾರು ವರ್ಷದಿಂದ, ಹಿಮಾಲಯದಲ್ಲೇ ನೆಲೆಸಿರೋದು. ಅವ್ರು ಯಾವಾಗ ಬೇಕಾದ್ರೂ ಎಲ್ಲಿಗೆ ಬಂದು ಸಹಾಯ ಮಾಡ್ತಾರೆ, ಹಿಮಾಲಯದಲ್ಲೇ ನೆಲೆಸಿರೋದು. ಅದ್ರದ್ದು ವಿವರಣೆ ನಿಮಗೆ ಡೀಟೇಲ್ ಆಗಿ ಬೇಕಂದರೆ ರಜನಿಕಾಂತ್ ಅವರು ತೆಗ್ದಿರೋ ಬಾಬಾ ಫಿಲ್ಮ್ ನೋಡ್ರಿ, ಎಲ್ಲರಿಗೂ ಗೊತ್ತಾಗುತ್ತೆ. ರಜನಿಕಾಂತ್ ಅವರು ಸರ್ ಮಹಾಭಕ್ತರು ಮಹಾವತಾರ ಬಾಬಾಜಿ. ಇವನು ಅವ್ರ ಹೆಸರು ಹೇಳ್ಕೊಂಡು ಕಾವಿನ ನನ್ಗೆ ಹಿಮಾಲಯದಲ್ಲಿ ಹೋದಾಗ ಮಹಾವತಾರ ಬಾಬಾಜಿ ಅವರೇ ಎಂಟ್ರಾದ್ರು ನನ್ನ ಬಾಡಿ ನಾನೇ ಮಹಾವತಾರ ಬಾಬಾಜಿ ಅನ್ಕೋತಾನೆ. ನನಗದು ತುಂಬಾ ಸಂಕಟದ ವಿಷಯ ಹೇಳ್ತೀನಿ. ಮಹಾಚೇತನಕ್ಕೆ ಒಂದು ಅವಮಾನ ಇದೆ. ನಂಗೆ ತುಂಬಾ ಸಂಕಟದ ವಿಷಯ. ನಾನು ರಜನಿಕಾಂತ್ ಸರ್ಗೆ ಒಂದೇ ಕೈ ಮುಗಿದು ಕೇಳ್ಕೊತೀನಿ, ನೀವು ಎಲ್ಲೇ ಇದ್ದೀರಿ ಸರ್, ಯಾವಾಗ್ಲಾದ್ರೂ ಈ ಪ್ರೋಗ್ರಾಮ್ನ ನೋಡಿದ್ರೆ ದಯವಿಟ್ಟು ಇದಕ್ಕೆ ನಿಮ್ಗೆ ಸಂಕಟ ಆಗೇ ಆಗುತ್ತೆ ಸರ್. ನೀವು ಗುರುಗಳು ಅಂತ ನೀವು ಬದುಕಿರೋ ಮಹಾವತಾರ ಬಾಬಾಜಿ ಹೆಸರಲ್ಲಿ ಈ ಕಳ್ಳ ಏನೇನು ಮಾಡ್ತಿದ್ದಾನೆ ಸ್ವಲ್ಪ ನೋಡಿ ಸರ್, ಇದನ್ನ ಮಾತಾಡಿ. ನಿಮ್ಗೆ ಈ ಕೈ ಮುಗಿದು ಮಹಾವತಾರ ಬಾಬಾಜಿನೇ ಕೇಳ್ಕೊತಿದ್ದಾರೆ. ರಾಮಕೃಷ್ಣ ಪರಮಹಂಸರ ಹೆಸರಲ್ಲಿ, ವಿವೇಕಾನಂದ, ಶಾರದಾ, ಎಲ್ಲರ ಹೆಸರು ಹಂಗಿಂದಾನೇ ಭಕ್ತರನ್ನ ಎಳ್ದಿದ್ದು ಸರ್. ಇವ್ರನ್ನ ನೋಡ್ಕೊಂಡು ಹೋದವ್ರಲ್ಲ ನಾವು. ಬಾಲದ ಮರ, ಮುನೀಶ್ವರ ದೇವಸ್ಥಾನ, ಮತ್ತೆ ಇವ್ರಿಗೆಲ್ಲ ಇವರು ಇದು ಅಂತಾರೆ. ಎಸ್ ಮೇಡಮ್, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರೆ ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಮಕ್ಕಳ ಕಥೆಯನ್ನು ಕೇಳಿದ್ರಿ ನೀವು, ಅಂದರೆ ಅಪ್ಪ ಅನ್ನುವಂಥ ವ್ಯಕ್ತಿ ಸರಿ ಇಲ್ಲ ಅಂದರೆ ಅವ್ನು ನೀಚನಾಗ್ಬಿಟ್ರೆ, ಅವ್ನು ಹುಚ್ಚನಾಗ್ಬಿಟ್ರೆ, ಅವನಿಗೆ ಸಂಸ್ಕಾರನೇ ಇಲ್ಲ ಅಂತಂದರೆ ಮಕ್ಕಳುಗಳ ಗತಿ ಏನಾಗುತ್ತೆ ಅಂತ. ಮಕ್ಕಳುಗಳಿಗೆ ಶಾಲೆಗೆ ಬಂದವ್ರಿಗೆ ಹಿಂಸೆ ಕೊಡುವಂಥದ್ದು, ಅವ್ರ ಜೀವನದಲ್ಲಿ ಹಿಂಸೆ ಕೊಡುವಂಥದ್ದು. ನಿಮ್ಮ ತಾಯಿ ದಿವಸ ಮಕ್ಕಳುಗಳು ರಾತ್ರಿ ಕಣ್ಣು ಮುಚ್ಚಬೇಕಾದ್ರೆ ಯೋಚನೆ ಮಾಡಬೇಕು, ಏನು ಅಂದರೆ ನಮ್ಮಮ್ಮ ನಾಳೆ ಬದುಕಿರ್ತಾಳೋ ಇಲ್ವೋ ಅಂತ. ಅಂಥ ಒಂದು ಸ್ಥಿತಿಯನ್ನು ಯಾರಾದರೂ ಒಬ್ಬ ತಂದೆ ಮಕ್ಕಳುಗಳಿಗೆ ತಂದಿಡ್ಲಿಕ್ಕೆ ಸಾಧ್ಯನಾ ಅಂತ. ನಾನಂತೂ 12 ವರ್ಷದ ನನ್ನ ಈ ಟೆಲಿವಿಷನ್ ಇತಿಹಾಸದಲ್ಲಿ ಬಹಳಷ್ಟು ಜನರನ್ನ ಇಂಟರ್ವ್ಯೂ ಮಾಡಿ ನಾನು ಎಷ್ಟೋ ಜನರ ಕಣ್ಣೀರು ನೋಡಿನಿ. ಆದರೆ ಈ ಮಕ್ಕಳು ಈ ಕಥೆ ಹೇಳಿದ್ವಲ್ಲ, ಇದೇ ಫಸ್ಟು ನಾನು ಕೂಡ ಕೇಳ್ತಿರುವಂಥದ್ದು. ಇವರೆಲ್ಲ ಸಂಸ್ಕಾರವಂತರು, ಇವರಿಗೆಲ್ಲ ಸಂಸ್ಕಾರ ಇದೆ, ಇವರಿಗೆಲ್ಲ ಎನ್ಲೈಟನ್ಮೆಂಟ್ ಆಗಿರುವಂಥವ್ರು, ಇವರೆಲ್ಲ ಮಹಾನ್ ಜ್ಞಾನಿಗಳು, ಮಹಾನ್ ಯೋಗಿಗಳು, ಗುರುಗಳು, ಜಗದ್ಗುರುಗಳು. ನಾಚಿಕೆ ಆಗಬೇಕು ಇವರಿಗೆಲ್ಲ. ಕೇವಲ ಇವ್ರಿಗೆ ಮಾತ್ರ ನಾಚಿಕೆ ಆಗುವಂಥದ್ದಲ್ಲ, ನಮ್ಮ ಸಮಾಜಕ್ಕೆ ನಾಚಿಕೆ ಆಗಬೇಕು ಅಂತ ನಮ್ಮೆಲ್ಲರನ್ನೂ ಕೂಡ ಸೇರಿಸ್ಕೊಂಡು. ಯಾಕಂದರೆ ಇವ್ರನ್ನ ನಂಬ್ತೀವಿ ನಾವು, ಇವ್ರನ್ನ ಪೂಜಿಸ್ತೀವಿ ನಾವು, ಇವ್ರನ್ನ ಆರಾಧಿಸ್ತೀವಿ ನಾವು. ಇದಕ್ಕಿಂತ ದುರ್ದೈವದ ಸಂಗತಿ, ದುರಂತದ ಸಂಗತಿ ಮತ್ತೇನಾದರೂ ಇದೆಯಾ? ಇನ್ನಷ್ಟು ನಾವು ಮಾತಾಡ್ತೀವಿ ಅವ್ರ ಜೊತೆಗೆ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತಗೊಳ್ಳೋಣ.